ಹಲೋ ಹಾಯ್ ಎಲ್ಲರೂ ಕೂಡ ನಮಸ್ಕಾರ. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು MGM ಸೀರಿಯಲ್ ರಿವ್ಯೂಸ್. ಸೊ ಇದೇ ರೀತಿಯಾಗಿ ಡೈಲಿ ಮಂಗಳಗೌರಿ ಮದುವೆ ಸೀರಿಯಲ್ನ ಅಪ್ಡೇಟ್ಸ್ಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮತ್ತೆ ಆಗ್ತಡ ಮಂಗಳಗೌರಿ ಮದುವೆ ಸೀರಿಯಲ್ನ ನಾಳಿನ ಎಪಿಸೋಡ್ನಲ್ಲಿ ಏನಿದೆ ಅನ್ನೋದನ್ನು ಕ್ವಿಕ್ಕಾಗಿ ಈ ಒಂದು ವಿಡಿಯೋನಲ್ಲಿ ನೋಡ್ಕೊಂಬರೋಣ. ಸೊ ಇನ್ನು ನಾಳಿನ ಸಂಚಿಕೆಯಲ್ಲಿ ರಾಜೀವ ನೇಮ್ಸ್ ಇರುವಂತಹ ವ್ಯಕ್ತಿಗಳು ತುಂಬ ಹೊತ್ತು ಮಂಗಳ ಹೊರಗಡೆ ಬರ್ತಾಳೆ ಅಂತ ಹೇಳಿ ಕಾಯ್ತಾ ಇರ್ತಾರೆ. ಬಟ್ ಸುಮಾರು ಹೊತ್ತಾದರೂ ಕೂಡ ಮಂಗಳ ಹೊರಗೆ ಬರದೇ ಇರೋದನ್ನು ಗಮನಿಸಿ ಅವರು ರಾಜೀವನ್ಗೆ ಫೋನ್ ಮಾಡಿ ವಿಚಾರ ತಿಳಿಸ್ತಾರೆ. ಏನಪ್ಪ ಅಂತಂದರೆ, ಸರ್ ತುಂಬ ಹೊತ್ತಾಯಿತು, ಸೊ ನಾವು ಇಷ್ಟೊತ್ತಾದರೂ ಕೂಡ ಕಾಯ್ತಾ ಇದ್ದೀವಿ, ಅವರು ಹೊರಗಡೆನೇ ಬಂದಿಲ್ಲ, ಅವರೇನಾದರೂ ಇಲ್ಲಿಂದ ಹೋಗಿರ್ಬೋದಾ ಅಂತ ಹೇಳಿ ಒಂದು ಸಂಶಯವನ್ನು ವ್ಯಕ್ತಪಡಿಸ್ತಾರೆ. ಅದಕ್ಕೆ ರಾಜೀವ, ಇಲ್ಲ ಅವರೆಲ್ಲ ಹಾಗೆ ಹೋಗಲ್ಲ, ಅವರು ಒಳಗಡೆ ಹೋಗಿದ್ದಾರಲ್ವ, ಖಂಡಿತವಾಗ್ಲೂ ಹೊರಗೆ ಬಂದೇ ಬರ್ತಾರೆ, ನಾವು ಒಳಗಡೆ ಹೋಗಿ ನ್ಯೂಸೆನ್ಸ್ ಕ್ರಿಯೇಟ್ ಮಾಡೋದು ಬೇಡ, ತುಂಬಾ ಭಕ್ತಾದಿಗಳು ಬೇರೆ ಬಂದಿರ್ತಾರೆ, ಸೊ ನಾವು ಇಲ್ಲೇ ವೆಯ್ಟ್ ಮಾಡೋಣ ಅಂತ ಹೇಳಿ ರಾಜೀವ ಹೇಳ್ತಾನೆ. ಅದಕ್ಕೆ ಒಬ್ಬ ವ್ಯಕ್ತಿ ಏನು ಹೇಳ್ತಾನಪ್ಪ ಅಂತಂದರೆ, ಸರ್ ಈ ದೇವಸ್ಥಾನಕ್ಕೆ 3 ದಾರಿಗಳಿದ್ದಾವೆ, ನಾವು ಮೇನ್ ಎಂಟ್ರೆನ್ಸಲ್ಲಿ ಮಾತ್ರ ಕಾಯ್ತಾ ಇದ್ದೀವಿ, ಅವರೇನಾದರೂ ಇನ್ನೂ 2 ದಾರಿ ಇದ್ದಾವಲ್ಲ, ಅಲ್ಲಿಂದ ಅವರು ಎಸ್ಕೇಪ್ ಆಗಿರ್ಬೋದಲ್ವಾ ಅಂತ ಹೇಳಿ ಒಂದು ಸಂಶಯವನ್ನು ವ್ಯಕ್ತಪಡಿಸ್ತಾನೆ. ಮತ್ತು ಮಂಗಳಾನು ಕೂಡ ಅದೇ ಮಾಡಿರ್ತಾಳೆ. ಏನಪ್ಪ ಅಂತಂದರೆ, ಡಾಕ್ಟ್ರನ್ನ ಕರ್ಕೊಂಡು ಅದ್ಯಾವುದೋ ಒಂದು ದಾರಿಯಿಂದ ಆ ದೇವಸ್ಥಾನದಿಂದ ಹತ್ತಿರ ಇರುವಂತಹ ಪಾರ್ಕ್ನಲ್ಲಿ ಮಾತಾಡೋದಕ್ಕೆ ಅಂತ ಹೇಳಿ ಕರ್ಕೊಂಡೋಗಿರ್ತಾಳೆ. ಇನ್ನು ಸರಿ, ಅದಕ್ಕೆ ರಾಜೀವನು ಕೂಡ ಸರಿ ಆಯಿತು, ನೀವೊಂದಿಬ್ಬರು ಒಳಗಡೆ ಹೋಗಿ ನೀವು ಅವ್ರ ಹಿಂದ್ಗಡೆನೇ ದೂರದಿಂದನೇ ಗಮನಿಸಿ ಅಂತ ಹೇಳಿ ರಾಜೀವ ಇಬ್ಬರನ್ನ ದೇವಸ್ಥಾನದ ಒಳಗಡೆ ಕಳಿಸ್ತಾರೆ. ಹಾಗೆ ಅವರು ಕೂಡ ಸರಿ ಆಯಿತು ಅಂತ ಹೇಳಿ ಒಳಗಡೆ ಬಂದು ದೇವಸ್ಥಾನದಲ್ಲಿ ಮಂಗಳ ಇರೋದನ್ನು ನೋಡ್ತಾರೆ. ಬಟ್ ಮಂಗಳ ಅವ್ರ ಕಣ್ಣಿಗೆ ಕಾಣೋದಿಲ್ಲ. ಸೊ ಹಾಗೆ ಅವರು ಉಳಿದಂತಹ ಎಲ್ಲ ಜನರನ್ನು ಸೇರಿಸ್ಕೊಂಡು ಇಡೀ ದೇವಸ್ಥಾನವನ್ನು ಕೂಡ ಸರ್ಚ್ ಮಾಡಿದ್ರು ಕೂಡ ಮಂಗಳ ಅವರಿಗೆ ಸಿಗೋದೇ ಇಲ್ಲ. ಕಡೆಗೆ ಎಲ್ಲರೂ ರಾಜೀವನ ಎದುರುಗಡೆ ಬಂದು ನಿಂತ್ಕೊಂಡು, ಸರ್ ನಾವು ತುಂಬಾ ಹುಡುಕಿದ್ವಿ, ಈ ದೇವಸ್ಥಾನದ ಪ್ರತಿ ಮೂಲೆಯೂ ಕೂಡ ಹುಡುಕಿದ್ವಿ, ಆದರೆ ನಿಮ್ಮ ಹೆಂಡತಿ ಎಲ್ಲೂ ಕೂಡ ಸಿಗಲಿಲ್ಲ ಅಂತ ಹೇಳಿ ರಾಜೀವನಿಗೆ ಹೇಳ್ತಾರೆ. ಅದಕ್ಕೆ ರಾಜೀವನು ಕೂಡ ಸರಿ ಆಯಿತು, ಅವರು ಹೋಗಿದಾರಂದ್ರೂ ಕೂಡ ತುಂಬ ದೂರ ಹೋಗಿರೋದಕ್ಕೆ ಸಾಧ್ಯನೇ ಇಲ್ಲ, ಇಲ್ಲೇ ಎಲ್ಲಾದರೂ ಹತ್ತಿರ ಹೋಗಿರ್ಬೋದು, ನೀವು ಅಲರ್ಟ್ ಆಗಿ ಅಂತ ಹೇಳಿ ಅವರೆಲ್ಲರಿಗೂ ಕೂಡ ಅಲ್ಲಿಂದ ಕಳಿಸ್ತಾನೆ. ಮತ್ತು ಹಾಗೆ ರಾಜೀವ ಮಂಗಳ ವಿಚಾರವನ್ನು ಯೋಚನೆ ಮಾಡ್ತಾ ನಿಂತಿರುವಾಗ ಅಲ್ಲಿಗೆ ಸ್ನೇಹಾಳ ಎಂಟ್ರಿ ಆಗಿಬಿಡುತ್ತೆ. ಮತ್ತು ಸ್ನೇಹ ರಾಜೀವನ್ನ ನೋಡಿ, ರಾಜೀವ ಇದೇನಿದು, ನೀನೇನು ಸರ್ಪ್ರೈಸಾಗಿ ಇಲ್ಲಿಗೆ ಬಂದಿದೆಯಲ್ಲ, ನಾನು ನಿನ್ನನ್ನು ನೋಡು ಯಾವ ರೀತಿಯಾಗಿ ಶಾಕ್ ಆಗ್ತಾಯಿದ್ದೇನೆ, ನೀನಂತೂ ಇತ್ತೀಚೆಗೆ ಸಿಗೋದೇ ಕಮ್ಮಿ ಆಗಿಬಿಟ್ಟಿದೆ, ಅದು ಅಲ್ಲದೆ ಸಾಗರ ಕೆಲಸಕ್ಕೆ ಹೋಗಿದೆಯಾ, ಇದೇನಿದು ಸರ್ಪ್ರೈಸ್ ಕೊಡೋದಕ್ಕೆ ಅಂತ ಹೇಳಿ ಖಂಡಿತವಾಗ್ಲೂ ಕೂಡ ನೀನು ದೇವಸ್ಥಾನಕ್ಕೆ ಬಂದಿದೆಯಲ್ಲ ಅಂತ ಹೇಳಿ ಸ್ನೇಹ ರಾಜೀವನ್ಗೆ ಮಾತಾಡಿಸ್ತಾಳೆ. ಮತ್ತು ಹಾಗೆ ದೇವಸ್ಥಾನದ ಒಳಗಡೆ ಬಾ, ಬೇಗ ಪೂಜೆ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಸ್ನೇಹ ರಾಜೀವನ್ಗೆ ಹೇಳಿದಾಗ, ಇಲ್ಲ ನಾನು ಒಂದು ಸ್ವಲ್ಪ ಕೆಲಸ ಇದೆ, ಅದನ್ನು ಮುಗಿಸ್ಕೊಂಡು ಬರ್ತೀನಿ, ನೀನು ಒಳಗೆ ಹೋಗು ಅಂತ ಹೇಳಿ ಸ್ನೇಹಾಳಿಗೆ ಅಲ್ಲಿಂದ ಕಳಿಸಿ ಅವನು ಮಂಗಳ ವಿಚಾರವನ್ನು ಯೋಚನೆ ಮಾಡ್ತಾ ನಿಲ್ತಾನೆ. ಮತ್ತು ಇತ್ತ ಇನ್ನೊಂದು ಕಡೆ ಡಾಕ್ಟ್ರನ್ನ ಬೇರೆ ಸ್ಥಳಕ್ಕೆ ಕರ್ಕೊಂಬಂದಂತಹ ಮಂಗಳ ಪ್ರತಿಯೊಂದು ವಿಚಾರವನ್ನು ಕೂಡ ಡಾಕ್ಟ್ರಿಗೆ ಹೇಳೋದಕ್ಕೆ ಮುಂದಾಗ್ತಾರೆ. ಮತ್ತು ಅದಕ್ಕೆ ಡಾಕ್ಟ್ರು ಕೂಡ, ಮಂಗಳ ಏನೋ ವಿಚಾರವನ್ನು ನೀನು ನನಗೆ ಹೇಳ್ತೀನಿ ಅಂತ ಅಂದೆ, ಆದರೆ ಏನೋ ನೀನು ಅಲ್ಲಿ ಅನುಮಾನ ಬಂದವ್ರ ಥರ ನನ್ನನ್ನು ಇಲ್ಲಿ ಕರ್ಕೊಂಬಂದಿದೆಯಲ್ಲ, ಈ ವಿಚಾರವನ್ನು ನೀನು ಅಲ್ಲೇ ಹೇಳ್ಬೋದಿತ್ತಲ್ಲ ಅಂತ ಹೇಳಿ ಡಾಕ್ಟ್ರು ಹೇಳ್ತಾರೆ. ಅದಕ್ಕೆ ಮಂಗಳ, ಇಲ್ಲ ಡಾಕ್ಟ್ರಮ್ಮ, ನನಗೂ ಕೂಡ ಹಾಗೆ ಅನ್ನಿಸ್ತು, ಯಾಕೋ ಅಲ್ಲಿ ನನಗೆ ನನ್ನ ಹಿಂದ್ಗಡೆ ಏನೋ ಒಂದು ಸಮಸ್ಯೆ ಕಾದಿದೆ ಅಂತ ಹೇಳಿ ಒಂದು ಮನಸ್ಸಿಗೆ ಫೀಲ್ ಆಯಿತು, ಸೊ ಹಾಗಾಗಿ ನಿಮ್ಮನ್ನು ನಾನು ಇಲ್ಲಿ ಕರ್ಕೊಂಬರೋ ಹಾಗಾಯಿತು. ಅವತ್ತು ನೀವು ನನಗೆ ಅನಸ್ತೇಷಿಯಾ ಇಂಜೆಕ್ಷನ್ ಕೊಟ್ಟಿರಲ್ಲ, ಅಂದರೆ ನನ್ನ ಮಗುನ ತೆಗೆಸೋ ಸಲುವಾಗಿ, ಈವನ್ ಅವತ್ತು ಕೂಡ ನನ್ನ ಮೇಲೆ ಅಟ್ಯಾಕ್ ಆಯಿತು, ಹೇಗೋ ನಾನು ನನ್ನ ಮಗುನ ಉಳಿಸ್ಕೊಳ್ಬೇಕು ಅನ್ನೋ ಒಂದು ಯೋಚನೆ ನನ್ನ ತಲೆಯಲ್ಲಿ ಇರೋದ್ರಿಂದನೇ ನಾನು ಪ್ರಜ್ಞೆ ತಪ್ಪಿರಲಿಲ್ಲ. ಸೊ ಹಾಗೆ ನಾನು ನನ್ನ ಮಗುನ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಯಿತು. ಅವತ್ತು ನನ್ನ ಮಗುನ ಸಾಯಿಸೋದಕ್ಕೆ ಬಂದವರು ಅದರಲ್ಲಿ ಒಬ್ಬರು ಫೋನ್ ಕೂಡ ರಿಂಗ್ ಆಯಿತು. ನಾನು ಹೀಗೆ ಮಾತಾಡಿ ಅವ್ರ ಜೊತೆ ವಿಚಾರವನ್ನು ತಿಳ್ಕೊಂಡಾಗ ಅವರು ನನ್ನ ಮತ್ತು ನನ್ನ ಮಗುನ ಸಾಯಿಸೋ ಸಲುವಾಗಿಯೇ ನನ್ನ ಹಿಂದ್ಗಡೆ ಬಿದ್ದಿದ್ದಾರೆ ಅನ್ನೋ ವಿಚಾರ ನನಗೆ ತಿಳಿತು. ಯಾರು ನನ್ನ ಬಿದ್ದಿದ್ದಾರೆ ಅನ್ನೋ ವಿಚಾರ ನನಗೆ ಇಲ್ಲಿವರೆಗೂ ಕೂಡ ಸಮಸ್ಯೆ ಆಗ್ತಾಯಿದೆ. ಇವತ್ತು ಕೂಡ ನನಗೆ ಅಲ್ಲಿ ಯಾವುದೋ ಒಂದು ಸಮಸ್ಯೆ ಇದೆ ಅಂತ ಅನ್ನಿಸ್ತು, ಸೊ ಹಾಗಾಗಿ ನಾನು ನಿಮ್ಮನ್ನು ಇಲ್ಲಿ ಕರ್ಕೊಂಬಂದೆ ಅಂತ ಹೇಳಿ ಮಂಗಳ ಮಾತನ್ನು ಶುರು ಮಾಡ್ತಾಳೆ. ಅದಕ್ಕೆ ಡಾಕ್ಟ್ರು ಕೂಡ, ಮಂಗಳ ನಿನಗೆ ನಮ್ಮ ಸಮಸ್ಯೆ, ನಿನ್ನ ಹಿಂದ್ಗಡೆ ಯಾರು ಬೀಳ್ತಾರೆ ಅಂತ ಹೇಳಿ ಪ್ರಶ್ನೆ ಮಾಡಿದಾಗ, ಇಲ್ಲ ಡಾಕ್ಟ್ರಮ್ಮ, ನನ್ನ ಹಿಂದ್ಗಡೆ ಯಾವುದೋ ಒಂದು ಶಕ್ತಿ ಸಾಯಿಸಬೇಕು ಅಂತ ಹೇಳಿ ವಂಚಾಗ್ತಾ ಇದೆ, ಹೇಗೋ ಈ ನನ್ನ ಮಗುನ ಉಳಿಸ್ಕೊಳ್ಬೇಕು ಅನ್ನೋ ಒಂದು ನನ್ನ ದೃಢ ನಿರ್ಧಾರದಿಂದ ನಾನು ಬಚಾವಾಗ್ತಿದ್ದೀನಿ ಅಷ್ಟೇ. ಅದು ಅಲ್ಲದೆ ಈ ಮಗು ನನಗೆ ತುಂಬಾ ಇಂಪಾರ್ಟೆಂಟು, ನೀವು ಈ ಮಗುನ ತೆಗೆಸ್ಬೇಕು ಅಂತ ಹೇಳಿ ನನಗೆ ಅಷ್ಟೊಂದೆಲ್ಲ ಹೇಳ್ಕೊಂಡ್ರಲ್ಲ, ಸೊ ನಾನು ನಿಮಗೆ ಅನ್ಯಾಯ ಆಗಲಿ ಮೋಸ ಆಗಲಿ ಮಾಡಬೇಕು ಅನ್ನೋ ನಿರ್ಧಾರ ನನ್ನಲ್ಲಿ ಇರಲಿಲ್ಲ. ನಾನು ಈ ಮಗುನ ಉಳಿಸ್ಕೊಳ್ಳೇಬೇಕು, ಯಾಕಂದರೆ ಈ ಮಗು ನನ್ನ ಗಂಡಂದು. ಅಂದರೆ ನೀವು ಆವತ್ತು ಬಾಡಿಗೆ ತಾಯಿ ಆಗೋದಕ್ಕೆ ವ್ಯಕ್ತಿಯನ್ನು ತೋರಿಸ್ತಿರಲ್ಲ, ಅವ್ರು ಬೇರೆ ಯಾರೂ ಅಲ್ಲ, ಅವರು ನನ್ನ ಗಂಡ ಅಂತ ಹೇಳಿ ಪ್ರತಿಯೊಂದು ವಿಚಾರನೂ ಕೂಡ ಮಂಗಳ ಡಾಕ್ಟ್ರಿಗೆ ಹೇಳ್ತಾರೆ. ಮತ್ತು ಡಾಕ್ಟ್ರಿಗೆ ಮೊದಲೇ ಈ ವಿಚಾರ ಗೊತ್ತಾಗಿರುತ್ತಲ್ವ, ಗೊತ್ತಿದ್ದು ಗೊತ್ತಾಗದೇ ಇರೋ ಹಾಗೆ ಮಂಗಳ ಎದುರು ನಟಿಸ್ತಾರೆ. ಮತ್ತು ಹಾಗೆ ಮಂಗಳ, ಡಾಕ್ಟ್ರಮ್ಮ ನಾನು ಇದನ್ನು ಚೆಕಪ್ ಮಾಡಿಸಿದ್ದೀನಿ, ಅಂದರೆ ನನ್ನ ಮಗುನ ಚೆಕಪ್ ಮಾಡಿಸಿದ್ದೀನಿ, ಆದರೆ ನೀವು ಹೇಳಿದ್ರಲ್ಲ ನನ್ನ ಮಗುವಿಗೆ ತೊಂದರೆ ಇದೆ ಅಂತ ಹೇಳಿ, ಆದರೆ
ಆದರೆ ಈ ರಿಪೋರ್ಟ್ನಲ್ಲಿ ಆ ರೀತಿಯಾಗಿ ಏನೂ ಇಲ್ಲ ಅಂತ ಹೇಳಿ ಆ ರಿಪೋರ್ಟ್ನ ಡಾಕ್ಟ್ರ್ ಕೈ ಕೊಡ್ತಾಳೆ. ಮತ್ತು ಡಾಕ್ಟ್ರು ಕೂಡ ಆ ರಿಪೋರ್ಟ್ನ ನೋಡಿದಾಗ ಅವ್ರಿಗೂ ಶಾಕ್ ಆಗಿಬಿಡುತ್ತೆ. ಯಾಕಂದರೆ ಅದರಲ್ಲಿ ಯಾವುದೇ ಥರನಾದಂತಹ ಒಂದು ನೆಗೆಟಿವ್ ರಿಪೋರ್ಟ್ ಇರೋದೇ ಇಲ್ಲ. ಮತ್ತು ಡಾಕ್ಟ್ರು ಕೂಡ ಹಾಸ್ಪಿಟ್ಲಲ್ಲಿರುವಂತಹ ವ್ಯಕ್ತಿಗಳಿಗೆ ಫೋನ್ ಮಾಡಿ ಈ ವಿಚಾರವಾಗಿ ತಿಳ್ಕೊಳ್ತಾರೆ. ಹಾಗೆ ಮಂಗಳಗೂ ಕೂಡ ಸಾರಿ ಮಂಗಳ, ನಾನು ನಿನ್ನ ಮಗುನ ಸಾಯಿಸುವಂತಹ ನಿರ್ಧಾರಕ್ಕೆ ಹೋಗಿದ್ದೆ, ನನ್ನಿಂದ ತಪ್ಪಾಯಿತು, ಕ್ಷಮಿಸ್ಬಿಡು ಅಂತ ಹೇಳಿ ಮಂಗಳ ಹತ್ರ ಕ್ಷಮೆಯನ್ನು ಕೋರ್ತಾರೆ. ಮತ್ತು ಇನ್ನೊಂದು ಕಡೆ ತನಿಷಾನು ಕೂಡ ಹಾಗೆ ದೇವಸ್ಥಾನದ ಹತ್ರ ಬಂದು ಅವಳು ಫೋನ್ ಮಾಡಿ ಯಾರೋ ಒಂದು 5 ಹೆಂಗಸರನ್ನ ಕರೀತಾಳೆ. ಯಾಕಪ್ಪ ಅಂತಂದರೆ ಮಗಳನ್ನ ಸಾಯಿಸುವಂತಹ ಪ್ಲ್ಯಾನ್ ಮಾಡಿರ್ತಾಳೆ. ಸೊ ಅವರು ಕೂಡ ಬಂದ ನಂತರನೇ ನಿಮಗೆ ನಾನು ಇವಾಗ ಒಂದು ಫೋಟೋ ತೋರಿಸ್ತೀನಿ, ಇವಳು ಹೊಟ್ಟೆನಲ್ಲಿ ಒಂದು ಮಗು ಬೆಳೀತಾ ಇದೆ, ಅವಳು ಮಗು ಮತ್ತು ಅವಳು ಇಬ್ಬರು ಕೂಡ ಫಿನಿಶ್ ಆಗಬೇಕು ಅಂತ ಹೇಳಿ ತನಿಷಾ ಅವರಿಗೆ ಒಂದು ಡೀಲ್ನ ಕೊಡ್ತಾಳೆ. ಅದರಲ್ಲಿ ಒಬ್ಬ ವ್ಯಕ್ತಿ, ಇದೇನು ಮೇಡಮ್ ಏನೋ ಹುಲಿನ ಹೊಡೆಯೋದಕ್ಕೆ ಕರೆಸಿದ್ದೀರಾ ಅಂತಂದರೆ ಈ ಒಂದು ಹೆಂಗಸನ್ನ ಹೊಡೆಯೋದಕ್ಕೆ ನಮ್ಮ ಇಷ್ಟು ಜನನ ಕರೆಸಿದ್ದೀರಾ, ಏನು ಅಷ್ಟೊಂದು ಕಷ್ಟನಾ ಈ ಕೆಲಸ ಅಂತ ಹೇಳಿ ಅವಳು ಕೇಳ್ತಾಳೆ. ಅದಕ್ಕೆ ತನಿಷಾನು ಕೂಡ ನಾನು ಕೂಡ ಮೊದಲು ಇದೇ ರೀತಿಯಾಗಿ ಫೀಲ್ ಮಾಡ್ತಾ ಇದ್ದೆ, ಆದರೆ ಇವಾಗ ನಾನು ಅದನ್ನು ಈಸಿಯಾಗಿ ತೊಗೊಂಡು ಇಂತಹ ಕಾಂಪ್ಲಿಕೇಟ್ ಸಿಚುವೇಶನ್ಗೆ ಬರ್ತಾ ಇದ್ದೀನಿ. ಸೊ ಅದೇನೇ ಆಗಲಿ, ನೀವೇನಾದರೂ ಪ್ಲ್ಯಾನ್ ಪ್ರಕಾರ ಇವಳನ್ನ ಸಾಯಿಸಿದರೆ ನಾವು ಮಾತಾಡಿರುವಂತಹ ಅಮೌಂಟ್ಗಿಂತನೂ ಜಾಸ್ತಿನೇ ಅಮೌಂಟನ್ನ ನಾನು ನಿಮಗೆ ಕೊಡ್ತೀನಿ ಅಂತ ಹೇಳಿ ತನಿಷಾ ಆಫರ್ ಮಾಡ್ತಾಳೆ. ಅದಕ್ಕೆ ಆ ವ್ಯಕ್ತಿಗಳು ಕೂಡ, ಅಂದರೆ ಆ ಹೆಂಗಸರು ಕೂಡ ಸರಿ ಆಯಿತು ಓಕೆ ಮೇಡಮ್ ಅಂತ ಹೇಳಿ ಅಲ್ಲಿಂದ ಹೊರಟು ಬಿಡ್ತಾರೆ. ಇನ್ನು ಕಡೆಗೂ ಕೂಡ ಸ್ನೇಹ ದೇವಸ್ಥಾನದ ಒಳಗಡೆ ಬಂದು ಪೂಜೆನ ಮಾಡಿಸ್ತಾ ಇರ್ತಾಳೆ. ಅಲ್ಲಿಗೆ ರಾಜೀವನು ಬಂದು, ದೇವರೇ ಹೇಗಾದರೂ ಮಾಡಿ ಪ್ಲೀಸ್ ನನ್ನ ಮತ್ತು ಮಂಗಳನ್ನ ಇಬ್ಬರನ್ನೂ ಕೂಡ ಸೇರ್ಸಪ್ಪ, ಇದುವರೆಗೂ ಕೂಡ ನನಗೆ ನೀನು ಕೇಳದೆ ಪ್ರತಿಯೊಂದು ಒಂದು ಏನೇ ಆಗಲಿ ಪ್ರತಿಯೊಂದು ವಿಚಾರದಲ್ಲೂ ಕೂಡ ನಾನು ಕೇಳದೇ ಇರೋದಕ್ಕಿಂತ ಮುಂಚೆನೇ ನೀನು ಫಲವನ್ನು ಕೊಟ್ಟಿದೆಯಾ. ಸೊ ಅದೇ ರೀತಿಯಾಗಿ ನಿನಗೆ ಕಡೆಗೊಂದು ನಾನು ಕೇಳ್ಕೊಳ್ತಾ ಇದ್ದೀನಿ, ಬಾಯ್ಬಿಟ್ಟು ಮಂಗಳ ಮತ್ತು ನನ್ನ ಇಬ್ಬರನ್ನೂ ಕೂಡ ಒಂದು ಮಾಡು ಅಂತ ಹೇಳಿ ದೇವ್ರ ಹತ್ರ ಬೇಡ್ಕೊಳ್ತಾ ಇರ್ತಾನೆ. ಮತ್ತು ಅದೇ ಟೈಮ್ಗೆ ಅರ್ಚಕರು ಕೂಡ ಇನ್ನೇನಾದರೂ ಅರ್ಚನೆ ಮಾಡಿಸ್ಬೇಕಾ ಅಂತ ಹೇಳಿ ಒಂದು ಪ್ರಶ್ನೆ ಕೇಳ್ತಾರೆ. ಅದಕ್ಕೆ ರಾಜೀವನು ಕೂಡ ಮಂಗಳ ಹೆಸರಲ್ಲಿ ಅರ್ಚನೆ ಮಾಡೋದಕ್ಕೆ ಹೇಳ್ತಾನೆ. ಅದಕ್ಕೆ ಅರ್ಚಕರು ಕೂಡ ಸರಿ ಆಯಿತು ಅಂತ ಹೇಳಿ ಅರ್ಚನೆ ನೆರವೇರಿಸೋದಕ್ಕೆ ಒಳಗೆ ಹೋಗ್ತಾರೆ. ಆಗ ಸ್ನೇಹ, ಇದೇನು ರಾಜೀವ ಅರ್ಚನೆ ಮಾಡಿಸೋದು ಬದುಕಿದ್ದವರಿಗೆ, ಸತ್ತದವರಿಗೆ ಏನಿದ್ರು ತಿಥಿ ಮಾಡಿಸೋದು ಅಂತ ಹೇಳಿದಾಗ ರಾಜೀವ ಏನೋ ಉತ್ತರ ಕೊಡೋದಕ್ಕೆ ಹೋಗ್ತಾನೆ. ಅದಕ್ಕೆ ಸ್ನೇಹ, ಸರಿ ನಾನು ಗೊತ್ತು ನೀನು ಏನು ಹೇಳೋಕ್ಕೆ ಬರ್ತೀಯಾ ಅಂತ ಹೇಳಿ, ಮಂಗಳ ನಿನ್ನ ಮನಸ್ಸಿನಲ್ಲಿ ಇನ್ನೂ ಕೂಡ ಜೀವಂತವಾಗಿದ್ದಾಳೆ ಅಂತ ಹೇಳ್ತಿದ್ಯಾ ತಾನೆ, ಸರಿ ಆಯಿತು ಬಿಡು ಅಂತ ಹೇಳಿ ಸುಮ್ಮನಾಗ್ಬಿಡ್ತಾಳೆ. ಸೊ ಇಲ್ಲಿಗೆ ಈ ಒಂದು ಎಪಿಸೋಡ್ ಸಮಾಪ್ತಿ ಆಗುತ್ತೆ. ನೋಡೋಣ ಮುಂದಿನ ಸಂಚಿಕೆಯಲ್ಲಿ ನಿಜವಾಗ್ಲೂ ಮಂಗಳ ಏನಾದರೂ ಆ ರೌಡಿಗಳ ಕೈನಲ್ಲಿ ಸಿಗೋಕೊಳ್ತಾಳ ಅಥವಾ ರಾಜೀವನ್ ಕೈಗೆ ಸಿಕ್ಕು ಭವಿಷ್ಯ ತುಂಬ ಚೆನ್ನಾಗಾಗುತ್ತಾ ಅನ್ನೋದನ್ನು.